ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ವಿಜಯಪುರದಲ್ಲಿ ಬ್ಯಾಂಕ್ ಜಾಬ್ ಹುಡುಕ್ತಾ ಇರೋರಿಗೆ ಇಲ್ಲೊಂದು ಸಖತ್ ಅವಕಾಶ ಇದೆ. ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಹೊಸ ಉದ್ಯೋಗಗಳನ್ನು ಪ್ರಕಟಿಸಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಶ್ಲೇಷಣೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಹೌದು, ವಿಜಯಪುರದ ಪ್ರತಿಷ್ಠಿತ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಹೊಸ ಸಿಬ್ಬಂದಿ ನೇಮಕಾತಿಗೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆರಿಯರ್ ಶುರು ಮಾಡಬೇಕು ಅಂದ್ಕೊಂಡಿರೋರಿಗೆ ಇದೊಂದು ಗೋಲ್ಡನ್ ಚಾನ್ಸ್ ಅಂತಾನೆ ಹೇಳಬಹುದು. ಹೌದು, ವಿಜಯಪುರದಲ್ಲಿ ಬ್ಯಾಂಕ್ ಉದ್ಯೋಗ ನಿರೀಕ್ಷೆಯಲ್ಲಿದ್ದರೆ ಈ ಮಾಹಿತಿ ಖಂಡಿತವಾಗಿಯೂ ತುಂಬಾ ಮುಖ್ಯ ಆಗುತ್ತೆ. ಒಂದು ಒಳ್ಳೆ ಕೆಲಸಕ್ಕೆ ಇದೊಂದು ಭದ್ರ ಬುನಾದಿಯಾಗಬಹುದಲ್ವಾ? ಸರಿ, ಹಾಗಿದ್ರೆ ಈ ಮಾಹಿತಿಯ ಪೂರ್ತಿ ಚಿತ್ರಣ ಸಿಗಬೇಕು ಅಂದ್ರೆ ನಾವು ಈ 5 ಅಂಶಗಳನ್ನು ನೋಡೋಣ ಬನ್ನಿ. ಯಾವೆಲ್ಲ ಹುದ್ದೆಗಳಿವೆ, ಅದಕ್ಕೆ ಬೇಕಾದ ಅರ್ಹತೆಗಳೇನು ಮತ್ತು ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋ ಸಂಪೂರ್ಣ ಪ್ರಕ್ರಿಯೆ. ಹಾಗಾದ್ರೆ ಬನ್ನಿ, ಮೊದಲನೆಯದಾಗಿ ಈ ನೇಮಕಾತಿಯಲ್ಲಿ ಏನೆಲ್ಲ ಅವಕಾಶಗಳಿವೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋಣ. ಇಲ್ಲಿ ಒಟ್ಟು 10 ಹುದ್ದೆಗಳನ್ನು ಪ್ರಕಟಿಸಲಾಗಿದೆ. ಇವು 2 ಬೇರೆ ಬೇರೆ ಪಾತ್ರಗಳಿಗೆ ಸಂಬಂಧಿಸಿದ್ದು. ಆ 2 ಹುದ್ದೆಗಳು ಯಾವುವು ಅಂದ್ರೆ, ಒಂದು ಕಿರಿಯ ಸಹಾಯಕರು ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್, ಇನ್ನೊಂದು ಸಿಪಾಯಿ ಅಥವಾ ವಾಹನ ಚಾಲಕರು. ಸರಿ, ಈಗ ಪ್ರತಿಯೊಂದು ಹುದ್ದೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಅಂದ್ರೆ ಅದಕ್ಕೆ ಬೇಕಾದ ಕ್ವಾಲಿಫಿಕೇಶನ್ ಏನು, ಅದಕ್ಕೆ ಎಷ್ಟು ಸಂಬಳ ಕೊಡ್ತಾರೆ, ಖಾಲಿ ಇರುವ ಸ್ಥಾನಗಳ ಸಂಖ್ಯೆ ಎಷ್ಟು, ಅಬ್ಬಬ್ಬಾ, ಈ ಎಲ್ಲ ವಿಷಯಗಳನ್ನು ನೋಡೋಣ ಬನ್ನಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಮಾತು, ನಾನು ಯಾಕೆ ಗೋಲ್ಡನ್ ಅವಕಾಶ ಅಂತ ಹೇಳಿದೆ ಅಂತ ನಿಮ್ಗೆ ಡೌಟ್ ಇರುತ್ತಲ್ವಾ? ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಾನು ಯಾಕೆ ಗೋಲ್ಡನ್ ಅವಕಾಶ ಅಂತ ಹೇಳಿದೆ ಅಂತ. ಕಿರಿಯ ಸಹಾಯಕ ಹುದ್ದೆಗೆ ಇಲ್ಲಿ 5 ವೇಕೆನ್ಸಿ ಇದೆ. ಡಿಗ್ರಿಯಲ್ಲಿ 70% ಅಂಕ ಪಡೆದಿದ್ರು ಸಾಕು ಕಣ್ರಿ. ಇಲ್ಲಿ ನಿಮಗೆ 27,650 ರೂಪಾಯಿಯಿಂದ ಶುರುವಾಗಿ 52,650 ರೂಪಾಯಿವರೆಗೂ ಸಂಬಳ ಕೊಡ್ತಿದ್ದಾರೆ. ಇದು ಗೋಲ್ಡನ್ ಅವಕಾಶ ಅಲ್ಲದೆ ಇನ್ನೇನು. ಅದೇ ರೀತಿ ಸಿಪಾಯಿ ಅಥವಾ ಡ್ರೈವಿಂಗ್ ಹುದ್ದೆಗೂ 5 ವೇಕೆನ್ಸಿಗಳಿದ್ದು, ಇದಕ್ಕೆ SLC ಜೊತೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು. ಅಂಡ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಓಕೆ, ಈಗ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಅರ್ಜಿ ಹಾಕೋಕ್ಕೂ ಮುಂಚೆ ಯಾರಿಗೆಲ್ಲ ಇದಕ್ಕೆ ಅರ್ಹರು, ಏನೆಲ್ಲ ಕ್ರೈಟೀರಿಯಾ ಇದೆ ಅನ್ನೋದೆಲ್ಲ ಚೆಕ್ ಮಾಡೋಣ. ಕಿರಿಯ ಸಹಾಯಕ ಹುದ್ದೆಗೆ BCom, BSc, BCA, BBA ಅಥವಾ ಕಂಪ್ಯೂಟರ್ ಸೈನ್ಸ್ನಲ್ಲಿ BE ಈ ಡಿಗ್ರಿಗಳನ್ನು ಮಿನಿಮಮ್ 70% ಮಾರ್ಕ್ ತೆಗೆದಿರಬೇಕಷ್ಟೆ. ಇದು ಕಂಪಲ್ಸರಿ ಅಷ್ಟೇ ಅಲ್ಲ, ಒಂದು ವೇಳೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರೆ ಅಥವಾ ಕಂಪ್ಯೂಟರ್ ನಾಲೆಜ್ ಇದ್ದರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರಂತೂ ಇನ್ನೂ ಒಳ್ಳೆಯದು. ವಯಸ್ಸಿನ ಬಗ್ಗೆ ಹೇಳೋದಾದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು. ಜನರಲ್ ಕ್ಯಾಟಗರಿ ಅವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ, OBC ಅಭ್ಯರ್ಥಿಗಳಿಗೆ 38 ವರ್ಷ ಮತ್ತೆ SC ST ಅಭ್ಯರ್ಥಿಗಳಿಗೆ 40 ವರ್ಷವರೆಗೂ ವಯೋಮಿತಿ ಸಡಿಲಿಕೆ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಭಾಷಾ ಜ್ಞಾನ ಅಭ್ಯರ್ಥಿಗಳಿಗೆ ಕನ್ನಡ, ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಓದೋಕೆ ಬರೆಯೋಕೆ ಚೆನ್ನಾಗಿ ಬರಬೇಕು. ಈಗ ಅರ್ಜಿ ಶುಲ್ಕದ ವಿಷಯಕ್ಕೆ ಬರೋಣ. ಜನರಲ್ ಮತ್ತು OBC ಕ್ಯಾಟಗರಿಯವರಿಗೆ 1000 ಅಪ್ಲಿಕೇಶನ್ ಫೀ ಕಟ್ಟಬೇಕಾಗುತ್ತೆ. ಆದರೆ SC ST ಕ್ಯಾಟಗರಿಯವರಿಗೆ ಸ್ವಲ್ಪ ರಿಯಾಯಿತಿ ಇದೆ. ಅವರು 500 ರೂಪಾಯಿ ಪಾವತಿಸಿದರೆ ಸಾಕು. ಇಷ್ಟೆಲ್ಲ ತಿಳ್ಕೊಂಬಿಟ್ರೆ ಸಾಕಾ? ಅರ್ಜಿ ಹಾಕೋದು ಹೇಗೆ ಅಂತ ಗೊತ್ತಾಗೋದು ಬೇಡವಾ? ಅರ್ಜಿ ಹಾಕೋ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಗಿದೆ ಅಂತ ಈಗ ನೋಡೋಣ. ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್, ಗಮನ ಕೊಟ್ಟು ಕೇಳಿ. ಮೊದಲನೇದಾಗಿ ಬ್ಯಾಂಕ್ ಮೇನ್ ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ತಗೋಬೇಕು. ಎರಡನೇದಾಗಿ ಅಪ್ಲಿಕೇಶನ್ ಫೀಸ್ಗೆ ಒಂದು ಡಿಮ್ಯಾಂಡ್ ಡ್ರಾಫ್ಟ್ DD ತಗೋಬೇಕು. ಆಮೇಲೆ ಫಾರ್ಮ್ನ ನೀಟಾಗಿ ಫಿಲ್ ಮಾಡಿ ನಂತರ ಬೇಕಾಗಿರುವ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೆರಾಕ್ಸ್ ಕಾಪಿಗಳನ್ನು ತಗೊಂಡು ಆ ಎಲ್ಲ ಜೆರಾಕ್ಸ್ ಕಾಪಿಗಳನ್ನು ಗೆಸೆಟೆಡ್ ಆಫೀಸರ್ ಹತ್ರ ಅಟ್ಯಾಚ್ ಮಾಡಿಸ್ಬೇಕು. ಕೊನೆಗೆ ಈ ಎಲ್ಲವನ್ನು ತಗೊಂಡು ಹೋಗಿ ಬ್ಯಾಂಕಿಗೆ ನೇರವಾಗಿ ಸಬ್ಮಿಟ್ ಮಾಡಬೇಕು. DD ತಗೊಳ್ಳುವಾಗ ಒಂದು ವಿಷಯ ನೆನಪಿರಲಿ, ಅದನ್ನು
ದ ಮ್ಯಾನೇಜರ್ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ನಿಯಮಿತಿ ವಿಜಯಪುರ್ ಅನ್ನೋ ಹೆಸರಲ್ಲೇ ತಗೋಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಇನ್ನೊಂದು ವಿಷಯ, ಕಟ್ಟಿದ ಶುಲ್ಕವನ್ನು ವಾಪಸ್ ಕೊಡೋದಿಲ್ಲ. ಇದು ಮೇನ್ ನೆನಪಿರಲಿ. ಅಲ್ಲ, ಈ ಅಪ್ಲಿಕೇಶನ್ ಜೊತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಕೇಳೋದಾದರೆ, ಪಾಸ್ಪೋರ್ಟ್ ಸೈಜ್ ನಿಮ್ಮ ಫೋಟೋ, ಡಿಗ್ರಿಯ ಎಲ್ಲ ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಇವೆಲ್ಲದರ ಜೆರಾಕ್ಸ್ ಕಾಪಿಗಳನ್ನು ಅಟೆಸ್ಟ್ ಮಾಡಿಸಬೇಕು. ಓಕೆ, ಈಗ ನಾವು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಪ್ರಮುಖ ದಿನಾಂಕಗಳು ಮತ್ತು ಕೆಲವು ಇನ್ಸ್ಟ್ರಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಒಂದು ಮಿಸ್ ಮಾಡಿಕೊಂಡ್ರೂ ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ. ಸೊ ಅರ್ಜಿ ಸಲ್ಲಿಸೋಕೆ ಒಂದು ಕೊನೆಯ ದಿನಾಂಕ ಇದೆ. ಆ ಡೇಟ್ ಒಳಗಡೆನೆ ಅರ್ಜಿ ತಲುಪಿಸ್ಬೇಕು. ಯಾವುದೇ ಕಾರಣಕ್ಕೂ ಆ ದಿನಾಂಕವನ್ನು ಮರಿಬಾರ್ದು. ಆ ಕೊನೆಯ ದಿನಾಂಕ ಯಾವುದು ಅಂದರೆ ಮಾರ್ಚ್ 6, 2026. ಮತ್ತೊಮ್ಮೆ ಹೇಳ್ತೀನಿ, ಮಾರ್ಚ್ 6, 2026. ಇದನ್ನು ನೋಟ್ ಮಾಡ್ಕೊಳ್ಳಿ. ಕೇವಲ ದಿನಾಂಕ ಅಷ್ಟೇ ಅಲ್ಲ, ಸಮಯ ಕೂಡ ಮುಖ್ಯ. ಅಪ್ಲಿಕೇಶನ್ಗಳನ್ನ ಸಂಜೆ 4:30 ಒಳಗೆ ಬ್ಯಾಂಕ್ ಆಫೀಸ್ಗೆ ತಲುಪಿಸ್ಬೇಕು. 1 ನಿಮಿಷ ತಡವಾದರೂ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ, ರಿಜೆಕ್ಟ್ ಆಗುತ್ತೆ. ಆಗೋಕ್ಕೂ ಮುಂಚೆ ಕರೆಕ್ಟ್ ಟೈಮ್ ಒಳಗೆ ತಲುಪಿಸ್ಬಿಡಿ. ಮತ್ತು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನೀವು ಅಪ್ಲಿಕೇಶನ್ ತಲುಪ್ಸೋಕೆ ಹೋಗೋಕ್ಕೂ ಮುಂಚೆ ಕೆಲವು ಕೊನೆಯ ಜ್ಞಾಪನೆಗಳು ಅರ್ಜಿಯನ್ನು ಅಪೂರ್ಣವಾಗಿ ತುಂಬಿದರೆ ಅದನ್ನು ತಿರಸ್ಕರಿಸಲಾಗುತ್ತೆ. ಅರ್ಜಿಯಲ್ಲಿ ನಿಮ್ಮ ಸಹಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೇಮಕಾತಿ ಪ್ರಕ್ರಿಯೆಯನ್ನು ಯಾವಾಗ ಬೇಕಾದರೂ ಬದಲಾಯಿಸುವ ಅಥವಾ ರದ್ದು ಮಾಡುವ ಅಧಿಕಾರ ಬ್ಯಾಂಕ್ಗೆ ಇರುತ್ತೆ. ಅರ್ಜಿಯನ್ನು ವಿಜಯಪುರದ ಮೀನಾಕ್ಷಿ ಚೌಕ ಹತ್ತಿರ ಇರೋ ಮಿರಾರ್ಡೆ ಗಲ್ಲಿಯ ಬ್ಯಾಂಕ್ ಹೆಡ್ ಆಫೀಸ್ಗೆ ಕೊಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ತುಂಬಾ ಮುಖ್ಯವಾದ ಅವಕಾಶ. ಅರ್ಹತೆ ಇರೋರು ತಡ ಮಾಡದೆ ಇವತ್ತೇ ಅರ್ಜಿ ಸಿದ್ಧ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಸಹ ಶೇರ್ ಮಾಡಿ. ಅವ್ರಿಗೂ ಈ ಜಾಬ್ನ ಅವಶ್ಯಕತೆ ಇರ್ಬೋದು ಅಲ್ವಾ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಹಾಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಉದ್ಯೋಗದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ.